ಎಲ್ರಿಗೂ ಇವತ್ತಿನ ವ್ಲಾಗ್ ಅಂದರೆ ಇದು ಮಿನಿ ವ್ಲಾಗ್ ಆಗಿರುತ್ತೆ. ಸೊ ನಾನು ಇವತ್ತಿನ ಮಿನಿ ವ್ಲಾಗ್ಸ್ನ ಅಪ್ಲೋಡ್ ಮಾಡೋಣ ಅಂತ ಮಾಡ್ತಿದ್ದೀನಿ. ಸೊ ಇವತ್ತು ಥರ್ಸ್ಡೇ ಆಗಿದೆ, ಹಾಗಾಗಿ ಪೂಜೆ ಮಾಡಬೇಕು. ಜಸ್ಟ್ ಇವಾಗ ತಾನೇ ಕಾಫಿ ಕುಡಿದು ನೀರೊಳಗೆ ಕೂಡ ಉರಿ ಹಾಕಿದ್ದೀನಿ. ನೀರೊಳಗೆ ಉರಿ ಹಾಕಿ ನೀರು ಕಾಯ್ತೆ. ಸೊ ಪೂಜೆ ಮಾಡಬೇಕು. ಇವತ್ತು ರಾಯರ ವಾರ. ನಮ್ಮನೇಲಿ ರಾಯರ ಫೋಟೋ ಇರಲಿಲ್ಲ ಹಸ್ಬೆಂಡ್ ಮನೇಲಿ. ಸೊ ನಿನ್ನೆ ಎಲ್ಲ 2 ಡೇಸ್ ಬ್ಯಾಕ್ ಮಂತಲೇ ಹೋಗಿದ್ವಲ್ಲ, ಹಾಗಾಗಿ ನಿನ್ನೆ ರಾಯರ ಫೋಟೋ ತಗೊಬಂದಿದ್ದೀನಿ. ಸೊ ಪೂಜೆ ಮಾಡಬೇಕು. ಬನ್ನಿ ಪೂಜೆಗೆ ಮಾಡ್ತೀನಿ, ನೋಡೋಣ. ನಾನು ಕೂಡ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ನಮ್ಮ ಮನೇಲಿ ರಾಯರ ಫೋಟೋ ಇರಲಿಲ್ಲ, ಹಾಗಾಗಿ ನಾನು ಅಮ್ಮನ ಮನೇಲಿ ರಾಯರ ಫೋಟೋ ಇತ್ತಲ್ಲ ಅಲ್ಲೋಗಿ ಗುರುವಾರ ಪೂಜೆ ಮಾಡ್ತಿದ್ದೆ. ಸೊ ಇಲ್ಲಿ ನಮ್ಮ ಮನೆಗೆ ರಾಯರ ಫೋಟೋ ತಂದಿರಲಿಲ್ಲ, ನಾನು ತೊಗೋತೀನಿ ಅಂತ ಅಂತಿದ್ದೆ. ನಮ್ಮಮ್ಮ ತೊಗೋಬೇಡ, ನಾನೇ ಮಂತ್ರಾಲಯಕ್ಕೆ ಹೋದಾಗ ಕೊಡಿಸ್ತೀನಿ ಅಂತ ಹೇಳಿದ್ದು. ಸೊ ಹಾಗಾಗಿ ಇವಾಗ ಮೊನ್ನೆ ಮಂತ್ರಾಲಯಕ್ಕೆ ಹೋದಾಗ ರಾಯರ ಫೋಟೋ ತೊಗೊಬಂದು ನಿನ್ನೆ ಹಬ್ಬ ಇತ್ತಂತ ಪೂಜೆ ಮುಗಿಸಿದೆ. ಸೊ ಇವತ್ತು ಗುರುವಾರ ಆಗಿತ್ತಲ್ಲ, ಅದಕ್ಕೆ ಬೇಗನೆ ಎದ್ದು ಎಲ್ಲ ಮುಗಿಸ್ಕೊಂಡು ಕ್ಲೀನ್ ಮಾಡಿಕೊಂಡು ರಾಯರ ಪೂಜೆನೂ ಕೂಡ ಮಾಡಿದೆ. ಸೊ ನೋಡಿ, ನನಗಂತೂ ತುಂಬ ಖುಷಿ ಅವ್ರಿಗೆ ಪೂಜೆ ಮಾಡೋದು ಅಂತಂದರೆ. ನನಗಂತೂ ರಾಯರ ಪೂಜೆ ಮಾಡಿಬಿಟ್ರೆ ಒಂದು ಎಷ್ಟು ಸಂತೋಷ ಅಂದರೆ ಸಂತೋಷ. ಸೊ ನಾನು ಇವತ್ತು ಇಷ್ಟು ಮಟ್ಟಿಗಿದ್ದೀನಿ ಅಂದರೆ ಅದಕ್ಕೆಲ್ಲ ಅವರೇ ಕಾರಣ. ಅವ್ರು ಹಾಕಿರೋ ಭಿಕ್ಷೆ ಅಂತಲೇ ಹೇಳ್ಬೋದು. ಸೊ ಅಂದರೆ ಅವ್ರ ಬಗ್ಗೆ ಹೇಳೋಕ್ಕೆ ಎಷ್ಟು ಪದಗಳಾದರೂ ಸಾಲದು. ಸೊ ನನ್ನ ಬಾಳಿನ ಎಲ್ಲ ಅವರೇ, ನನ್ನ ರಾಯರು. ನಾನು ಯಾವತ್ತೂ ಅಷ್ಟೇ ಪೂಜೆ ಮಾಡೋಕ್ಕಿಂತ ಮುಂಚೆನೇ ತಿಂಡಿ ಏನೂ ತಿನ್ನಲ್ಲ. ಸೊ ಪೂಜೆ ಎಲ್ಲ ಮುಗಿಸಿ ಟಿಫನ್ಗೆ ಪಲಾವ್ ಮಾಡಿದೆ. ತಿಂಡಿ ಹಿಂಗೆಲ್ಲ ತಿಂದು ಆಮೇಲೆ ಅಮ್ಮ ಫೋನ್ ಮಾಡಿದ್ರು, ಬಟ್ಟೆ ಒಗಿಬೇಕು ಬಾ ಹೋಗೋಣ ಅಂತ. ಸೊ ಹೋಗಿ ಬಟ್ಟೆ ಒಗ್ಕೊಂಡು ಬಂದು ರೆಸ್ಟ್ ಮಾಡಿ ಸಂಜೆ ಈವ್ನಿಂಗ್ ಆಗಿ ಹೋಯಿತು. ಮತ್ತು ದೀಪ ಹಚ್ಚಿ ಇವತ್ತು ನಮ್ಮ ಮಾವ ಎಲ್ಲ ಬೇರೆ ಆಚೆ ಹೋಗಿದ್ರು. ಸೊ ಹಂಗಾಗಿ ನಮ್ಮಮ್ಮ ಕರು ಬಿಡು ಅಂದರೆ ನಾನು ಮತ್ತೆ ಕರು ಎಲ್ಲ ಬಿಟ್ಟು ನಮ್ಮ ಮತ್ತೆ ಹಾಲು ಕರ್ಕೊಂಡು ಕಾಫಿ ಮಾಡ್ಕೊಂಡು ಕುಡಿದೆ. ಓಕೆ ಬಾಯ್, ನೆಕ್ಸ್ಟ್ ಹೋಗೋದು ಏನೋ.